ಎಲ್ರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಸೊ ನಾವು ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ನಿಮಗೆ ಡೈಲಿ ಬ್ಲಾಗ್ ಅಪ್ಲೋಡ್ ಆಗುತ್ತೆ. ಮಿಸ್ ಮಾಡಿದೆ ನನ್ನ ಬ್ಲಾಗ್ನ ಎಲ್ಲರೂ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಬ್ಲಾಗ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ಬ್ಲಾಗ್ ಕಂಪ್ಲೀಟ್ ಆಗಿ ನಾನು ಯೂಟ್ಯೂಬ್ ಜರ್ನಿ, ಯೂಟ್ಯೂಬಿಂದ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಏನಕ್ಕೆ ನಾನು ಕ್ಲೋಸ್ ಮಾಡಿದೆ ಆ್ಯಂಡ್ ರೀಸ್ಟಾರ್ಟ್ ಏನಕ್ಕೆ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ನಾನು ಡೀಟೇಲ್ ಹೇಳ್ತೀನಿ. ಸೊ ನಾನು ಯೂಟ್ಯೂಬ್ ನನ್ನ ಕ್ರೇಜ್ ಬಂದಿದ್ದು 2020ರಲ್ಲಿ. ಇವಾಗಿಂದ 5 ವರ್ಷ ಹಿಂದ್ಗಡೆನೇ ನನಗೆ ಕ್ರೇಜ್ ಬಂದಿತ್ತು. ಮುಂಚೆ ನಾನು ಮನೇಲಿ ಕೆಲವೊಂದು ಆ್ಯಕ್ಟಿವಿಟಿ ಮಾಡ್ತಿದ್ದೆ. ಲೈಕ್ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಆಯಿತು, ಇಯರಿಂಗ್ಸ್ ನಾನು ಮನೇಲೇ ಮಾಡ್ಕೋತಿದ್ದೆ. ಆ್ಯಂಡ್ ಕೆಲವೊಂದು ನಾನು ಆ್ಯಕ್ಟಿವಿಟಿ ಮಾಡ್ತಿದ್ದೆ, ತುಂಬ ಇಷ್ಟಪಡ್ತಿದ್ರು. ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ತುಂಬ ಇಷ್ಟಪಡ್ತಿದ್ರು, ನಮ್ಮ ರಿಲೇಷನಲ್ಲಿ ತುಂಬ ಇಷ್ಟಪಡ್ತಿದ್ರು. ಹಂಗಾಗ್ಬಿಟ್ಟು ನಾನು ಅದನ್ನು ವಿಡಿಯೋನ ಅಪ್ಲೋಡ್ ಮಾಡಿದೆ. ಅದಾದಮೇಲೆ ನನಗೆ ಅಷ್ಟೇನು ಇದು ಅನಿಸಲಿಲ್ಲ, ನನಗೆ ಗ್ರೋತ್ ಅನಿಸಿಲ್ಲ. ಇಲ್ಲಿ ಬೇಡಪ್ಪ, ನಮ್ದೇನು ಆಗಲ್ಲ, ನಮ್ಮಂಥವ್ರಿಗೆ ಯೂಟ್ಯೂಬ್ ಅಲ್ಲ ಅಂತ ನಾನು ಬಿಟ್ಟೆ. ಸೊ ಇದು ಯಾರು ನೋಡ್ತಾರೆ, ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಯಾರು ನೋಡ್ತಾರೆ ಅಂತ ಬಿಟ್ಬಿಟ್ಟೆ ನಾನು. ಅವಾಗ ಫೇಸ್ ಎಲ್ಲ ತೋರಿಸ್ತಿರ್ಲಿಲ್ಲ ನಾನು. ಅದಾದಮೇಲೆ ರಂಗೋಲಿ ಕ್ರೇಜ್ ನಾನು ನೋಡ್ತಿದ್ದೆ. ಡೈಲಿ ರಂಗೋಲಿ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ರಂಗೋಲಿ ನೋಡಿ ದಿನಾಲೂ ರಂಗೋಲಿ ಹಾಕ್ಬೇಕಲ್ವಾ ಮನೆ ಎದುರು. ಸೊ ಹಂಗಾಗ್ಬಿಟ್ಟು ನಾನು ಡೈಲಿ ರಂಗೋಲಿ ವಿಡಿಯೋನ ನೋಡ್ತಿದ್ದೆ. ಸೊ ಹಂಗಾಗ್ಬಿಟ್ಟು ನನಗೂ ಬರುತ್ತಲ್ಲ ರಂಗೋಲಿ, ನಾನು ಹಾಕ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟು ರಂಗೋಲಿನ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಚಾನಲ್ ಓಪನ್ ಮಾಡಿದೆ, ನೆಕ್ಸ್ಟ್ ಚಾನಲ್ಲು. ಸೊ ಇದನ್ನು ನಾನು ಸ್ಟಾರ್ಟಿಂಗ್ ಯಾವುದು ಗ್ರೋತ್ ಆಗಲ್ಲ, ಹಂಗಾಗ್ಬಿಟ್ಟು ಗ್ರೋತ್ ಆಗಲಿಲ್ಲ. ನಾನು ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡಿದೆ. ನೆಕ್ಸ್ಟ್ ಅದಾದಮೇಲೆ ಅಂತಂದರೆ ನೆಕ್ಸ್ಟ್ ಮ್ಯಾರೇಜ್ ಆಗಿಬಿಡ್ತು ನಮ್ಮದು. ಆಮೇಲೆ ಫೇಸ್ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿಬಿಟ್ಟು ನಿಮ್ಗೆ ಗೊತ್ತಲ್ವಾ, ಮ್ಯಾರೇಜ್ ಆದಮೇಲೆ ಸ್ಟಾರ್ಟಿಂಗು ಕೆಲವೊಂದು ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ನನ್ನ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಆಗ್ತಿತ್ತು. ನಾವು ವಿಡಿಯೋ ಮಾಡ್ತಿದ್ವಿ, ಅಂದರೂ ಕೆಲವೊಂದು ಸತಿ ಬಹಳಷ್ಟು ಅಪ್ ಆ್ಯಂಡ್ ಡೌನ್ ಎಲ್ಲ ಆಗ್ತಿತ್ತು. ಅದಾದಮೇಲೆ ನಮ್ಗೆ ಇಷ್ಟೆಲ್ಲ ಮಾಡಿದ್ರು ವೇಸ್ಟು, ನೀನು ಸುಮ್ಮನೆ, ನಮ್ಮ ಹಸ್ಬೆಂಡ್ ಅಂದರು, ನೀನು ವೇಸ್ಟು ಇದೆಲ್ಲ, ಇದು ನಮ್ಮಂಥವ್ರಿಗೆಲ್ಲ ಅಲ್ಲ, ನೀನು ಟೈಮ್ ವೇಸ್ಟ್ ಮಾಡ್ತೀಯ, ನೀನು ಎನರ್ಜಿ ವೇಸ್ಟ್ ಮಾಡ್ತೀಯ, ನೀನು ಎಷ್ಟು ಎಜುಕೇಟೆಡ್ ಇದ್ದೀವಿ, ಎಲ್ಲಾದರೂ ಹೊರಗಡೆ ಜಾಬ್ ಮಾಡಿದ್ರೆ ಏನಾದರೂ ಲೈಕ್ ಸೆಟ್ಲ್ ಆಗುತ್ತೆ, ಅದು ಬಿಟ್ಕೊಂಡು ನೀನು ಇದೆಲ್ಲ ವಿಡಿಯೋ ಎಲ್ಲ ಮಾಡ್ತಿದ್ದೀಯಾ ಅಂತ ಅಂದ್ಬಿಟ್ಟು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬರ್ತಿತ್ತು ನಮ್ಮ ಮಧ್ಯೆ ಎಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ, ಏನಕ್ಕೋ ಇದು ಸರಿ ಬರಲ್ಲ ಅಂತ ನಾನು 3ನೇ ಚಾನಲ್ ಓಪನ್ ಮಾಡಿದ್ದು. ಮೂರನೇದಲ್ಲ, ಅದು ಕಂಪ್ಲೀಟಾಗಿ ನಾನು ಕ್ಲೋಸ್ ಮಾಡಿದೆ. ಅದನ್ನು ಬಂದ್ ಮಾಡಿದೆ. ಅದಾದಮೇಲೆ ಮತ್ತೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೋದ್ವಿ, ಅವ್ರು ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಅವರು ಡ್ಯೂಟಿ ಹೋಗ್ತಿದ್ರು. ನನಗೆ ಏನಕ್ಕೆ ಮತ್ತೆ ಬೇಜಾರಾಗ್ತಿದೆ, ನಾನು ಮತ್ತೆ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಸ್ಟಾರ್ಟ್ ಮಾಡಿದೆ ನಾನು. ಯಾವಾಗ ಫೆಬ್ರವರಿ 5ಗೆ ನಾನು ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮೇವರೆಗೂ ನಾನು ಬ್ಲಾಗ್ ಹಾಕ್ತಾ ಬಂದೆ. ಮೇ ಆದಮೇಲೆ ನಾನು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಯಿತು. 2023ರಲ್ಲಿ ನಾನು ಹೇಳ್ತಿರೋದು. ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಯಿತು. ಅದಾದಮೇಲೆ ನೆಕ್ಸ್ಟು ಏನಂತಾರಲ್ಲ, ಅದು ನಾನು ಅಂದರೆ ಬೆಂಗಳೂರಲ್ಲಿ ನಾವು ಇಬ್ಬರೇ ಇದ್ವಲ್ಲ, ಕೆಲವು ಆಫ್ಟರ್ ಪ್ರೆಗ್ನೆನ್ಸಿಲಿ ಬಂಕಿ ಅಂತ ಅಂತಾರೆ. ಅಂದರೆ ವಾಮಿಟಿಂಗ್ ಆಗೋದು, ಅಡುಗೆ ಮಾಡಬೇಕಾದ್ರೆ ಸ್ಮೆಲ್ ಆಗಿ ಬರಲ್ಲ, ಅಂದರೆ ಕಂಫರ್ಟ್ ಝೋನ್ ಇರಲ್ಲ, ಅನ್ಕಂಫರ್ಟ್ ಎಲ್ಲ ಫೀಲ್ ಆಗ್ತಿರುತ್ತೆ. ಈ ಟೈಮಲ್ಲಿ ನಾನು ವಿಡಿಯೋ ಹೆಂಗೆ ಮಾಡೋದು, ಬ್ಲಾಗ್ನ ಹೆಂಗೆ ಮಾಡೋದು ಅಂತ ನಾನು ಮೇಲೆ ನಾನು ವಿಡಿಯೋನು ಮಾಡಲಿಲ್ಲ, ಡಿಲೀಟ್ ಏನೂ ಮಾಡಲಿಲ್ಲ. ನಾನು ವಿಡಿಯೋ ಮಾಡೋದನ್ನ ಇದು ಮಾಡಿದೆ. ಆಯ್ತಪ್ಪ, ನಾನು ಆ ಖುಷಿಯಿಂದ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂತಂದರೆ ಆಗಲ್ಲ, ಇದು ನಮ್ಮಂಥವ್ರಿಗೆಲ್ಲ ಯೂಟ್ಯೂಬು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಮಾಡೋದನ್ನು ಬಿಟ್ಬಿಟ್ಟೆ. ಮತ್ತು YT ಸ್ಟುಡಿಯೋ ನಾವೇನು ನೋಡ್ತೀವಲ್ವ, ನಮ್ಮ ಚಾನಲ್ ಹೆಂಗೆ ರನ್ ಆಗ್ತಿದೆ ಅಂತ, ನಾನು ಅದನ್ನು ಬಿಟ್ಟೆ. ಆ ಕಡೆ ತಲೆಹನೇ ಹಾಕಲಿಲ್ಲ ನಾನು. 2 ವರ್ಷ, ಅಪ್ರಾಕ್ಸಿಮೇಟ್ 2 ವರ್ಷನ ತಲೆ ಹಾಕಲಿಲ್ಲ. ಅದಾದಮೇಲೆ 1 ಮಂತ್ ಬ್ಯಾಕ್ ನಾನು ನೋಡ್ತಿದ್ದೀನಿ, ನನ್ನ ಚಾನಲಲ್ಲಿ 1 ಲಕ್ಷ ವ್ಯೂಸ್ ಆಗಿದೆ. ಮುಂಚೆಲ್ಲ ನನ್ನ ಚಾನಲಲ್ಲಿ 100, 150, 200 ಇಷ್ಟು ಬಂದರೆ ತುಂಬ ಹೆವಿ ಇತ್ತು. ಬಟ್ ಎಲ್ಲ ಸೇರಿ ಟೋಟಲ್ ಚಾನಲಲ್ಲಿ 1 ಲಕ್ಷ ಪ್ಲಸ್ ವ್ಯೂಸ್ ಆಗಿದೆ. ಒಂದರಲ್ಲಿ ಏನಪ್ಪ ಅಂದರೆ ಒಂದರಲ್ಲಿ 27,000 ಆಗಿದೆ, ಒಂದರಲ್ಲಿ 31,000 ಆಗಿದೆ, ಒಂದರಲ್ಲಿ 9,000 ಆಗಿದೆ, ಒಂದರಲ್ಲಿ 4,000 ಆಗಿದೆ. ಈಗ ಅಂದ್ಬಿಟ್ಟು ಇಷ್ಟು ವ್ಯೂಸ್ ಆಗಿದೆ. ಸೊ ನನಗೆ ಅವಾಗ ಫೀಲ್ ಆಯಿತು, ಯೂಟ್ಯೂಬ್ ಆಟೋಮೆಟಿಕ್ ರೆಕಮೆಂಡೇಶನ್ ಮಾಡ್ತಿದ್ರೆ ನಾವು ಪೇಷನ್ಸ್ ಇಟ್ಕೋಬೇಕು. ಓಕೆ, ನಾನು ಸ್ಟಾರ್ಟಿಂಗ್ 1 ಮಂತ್ 2 ಮಂತ್ ನೋಡ್ತಿದ್ದೆ, ಕ್ಲೋಸ್ ಮಾಡ್ತಿದ್ದೆ, 1 ಮಂತ್ 2 ಮಂತ್ ನೋಡ್ತಿದ್ದೆ, ಕ್ಲೋಸ್ ಮಾಡ್ತಿದ್ದೆ. ಸೊ ನಾವು ಪೇಷನ್ಸ್ ಇಟ್ಕೋಬೇಕು. ಇನ್ನು ಅದು ಪೇಷನ್ಸ್ ನನ್ನ ಹತ್ರ ಅವಾಗ ಇರಲಿಲ್ಲ. ಮತ್ತು ಅವಾಗೆಲ್ಲ ಸ್ವಲ್ಪ ಸ್ಟ್ರೆಸ್. ನಾನು ಡೈಲಿ ಓಪನ್ ಮಾಡಿ ನೋಡ್ತಿದ್ದೆ, ವ್ಯೂಸ್ ಆಗಿದ್ದೇನಿಲ್ಲ ದಿನ ಓಪನ್ ಮಾಡಿ ನೋಡ್ತಿದ್ದೆ. ಸೊ ಹಂಗಾಗ್ಬಿಟ್ಟು ನನಗೆ ಫ್ರಸ್ಟ್ರೇಷನ್ ಎಲ್ಲ ಆಗ್ತಿತ್ತು. ಅದಕ್ಕೆ ನಾನು ಬಿಟ್ಟು ನೆಕ್ಸ್ಟು ನನ್ನ ಮಗಳು ಹುಡ್ಡೋಣ, ಇವ್ರದ್ದೊಂದು ಮೆಮೊರಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಶರಣ್ಯ ಮಾಸ್ಟರ್ ಅಂತ ಒಂದು ಅವಳ ಹೆಸರು ಮೇಲೆ ಯಾವುದೋ ಒಂದು ID ಇತ್ತು. ಅದರಲ್ಲಿ ಓಪನ್ ಮಾಡಿಬಿಟ್ಟು ಅವ್ರದ್ದು ಚಿಕ್ಕ ವಯಸ್ಸಲ್ಲಿ ಪಾಪು ಎಲ್ಲ ಕಾಲು ಕೈ ಎಲ್ಲ ಬಡಿಯುತ್ತಲ್ಲ, ಕ್ಯೂಟ್ ಆಗ ಮೂಮೆಂಟ್ಸ್ ಇರುತ್ತೆ. ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ಸಾಂಗ್ನ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದೆ.
ಒಂದು ತಿಂಗಳು ಅಪ್ಲೋಡ್ ಮಾಡಿದೆ. ಅದಾದಮೇಲೆ ಅವಳಿಗೆ ಹಿಡಿಯೋದ್ರಲ್ಲೂ ಈಗ ಮಗು ಹೇಗೆ ದೊಡ್ಡದಾಗ್ತಿರುತ್ತಲ್ವ, ಸೊ ಆವಾಗ ರೆಸ್ಪಾನ್ಸಿಬಿಲಿಟಿ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಮತ್ತೆ. ಹಂಗಾಗ್ಬಿಟ್ಟು ನಾನು ಆ ಕಡೆ ತಲೆನೇ ಹಾಕಲಿಲ್ಲ. ಆಮೇಲೆ ನೋಡ್ತೀನಿ ಅವಳಿಗೆ 300+ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಬರೀ ಶಾರ್ಟ್ಸ್ ವಿಡಿಯೋ ಏನಿಲ್ಲ, ಬರೀ ರೀಲ್ ಹಾಕ್ಬಿಟ್ಟು ಸಾಂಗ್ ಹಾಕ್ಬಿಟ್ಟು ಕಾಲು ಬಡಿಯೋದೆಲ್ಲ ಹಾಕ್ಬಿಟ್ಟಿದೆ, ಕೈ ಕಾಲು ಬಡಿಯೋದೆಲ್ಲ. ಸೊ ಹಂಗಾಗ್ಬಿಟ್ಟು ಆಟ ಆಡೋದೆಲ್ಲ ಹಾಕ್ಬಿಟ್ಟಿದೆ. ನಾನು ಸಬ್ಸ್ಕ್ರೈಬ್ ನನಗೆ ಅನಿಸುತ್ತೆ ಯೂಟ್ಯೂಬಲ್ಲಿ ಏನೋ ಇದೆ, ಸಮಥಿಂಗ್ ಇದೆ, ಬಟ್ ನಮ್ಮ ಪೇಷನ್ಸ್ ಇರಬೇಕು. ಓಕೆ, ನಮ್ಮ ಸಕ್ಸಸ್ ಸಿಗಲ್ಲ ಅಂತ ಹೇಳ್ತಿಲ್ಲ, ಬಟ್ ನನ್ನ ಪೇಷನ್ಸ್ ಇಟ್ಕೊಂಡಿಲ್ಲ. ಅದಕ್ಕೆ ನಾನು ಮತ್ತೆ ಮಾಣಿಕ್ ಅವರಿಗೆ ಡಿಸ್ಕಸ್ ಮಾಡಿದೆ, ಮತ್ತೆ ಇದೇ ಥರ ಇದೆ ಹೆಂಗೆ ಮಾಡೋದು ಅಂತಂದ್ಬಿಟ್ಟು. ಅವ್ರು ಅಂತಂದ್ರು ಆಲ್ರೆಡಿ ನಿನ್ನೊಂದು ಚಾನಲ್ ಇದೆಯಲ್ಲ ಅದರಲ್ಲಿ, ಅದಕ್ಕೆ ನಾನು ರೆಸಿಪಿ ಹಾಕ್ತೀನಿ ಅಂತ ಅಂದೆ ಅವರಿಗೆ. ಇಲ್ಲ ನಿನ್ನ ಕೈಯಿಂದ ಆಗಲ್ಲ, ನಿನ್ನ ಹತ್ರ ಯೂಟ್ಯೂಬ್ ಸಕ್ಸಸ್ ಆಗುತ್ತೆ, ಬಟ್ ನಿನ್ನ ಕೈಯಿಂದ ಆಗಲ್ಲ, ನಿಂಗೆ ಪೇಷನ್ಸ್ ಇಲ್ಲ ಅಂತ ಅವರು ಒಪಿನಿಯನ್ ಹೇಳಿದ್ರು. ಹಂಗಾಗ್ಬಿಟ್ಟು ಓಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಅದರಲ್ಲಿ ಡೈಲಿ ರೆಸಿಪಿ ಎಲ್ಲ ವೀಡಿಯೋಸ್ ಹಾಕ್ತಿದ್ದೀನಿ. ಇವಾಗ ಅದರಲ್ಲಿ ಗ್ರೋತ್ ಕಾಣ್ತಿದೆ ಮತ್ತೆ. ಓಕೆ, ಡೈಲಿ ರೆಸಿಪಿ ವೀಡಿಯೋಸ್ ಹಾಕ್ತಿದ್ದೀನಿ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಅಂತ ಅಂದ್ಬಿಟ್ಟು ಈ ಚಾನಲ್ ಹೆಸರು ದೀಪಿಕಾ ಮಾಸ್ಟರ್ ಕನ್ನಡ ಬ್ಲಾಗ್. ಓಕೆ, ಅದಕ್ಕೆ ಡೈಲಿ ರೆಸಿಪಿ ಹಾಕ್ತಿದ್ದೀನಿ. ಅದರಲ್ಲಿ ನನಗೆ ಗ್ರೋತ್ ಇವಾಗ ಕಾಣ್ತಿದೆ. ನಂಗೆ ಅಂದರೂ ಸ್ಯಾಟಿಸ್ಫೈ ಇಲ್ಲ. ನನಗೆ ಅದು ಕುಕಿಂಗ್ ನಾನು ವೀಡಿಯೋಸ್ ಮಾಡ್ತಿದ್ದೀನಿ, ಬಟ್ ಅಂದರೂ ನನಗೆ ಸ್ಯಾಟಿಸ್ಫೈ ಇಲ್ಲ. ನನಗೆ ಬ್ಲಾಗಿಂಗಲ್ಲಿ ಇಂಟ್ರೆಸ್ಟು, ಮತ್ತು ಕುಕಿಂಗ್ ಇಂಟ್ರೆಸ್ಟ್ ಅಂತಲ್ಲ, ಕುಕಿಂಗ್ ಇಂಟ್ರೆಸ್ಟ್ ಅಂತ ಇಲ್ಲೇನಂತಲ್ಲ, ಬಟ್ ಕುಕಿಂಗ್ ವೀಡಿಯೋಸ್ ಮಾಡ್ತೀನಿ. ಅದ್ರ ಜೊತೆ ನನಗೆ ಬ್ಲಾಗಿಂಗ್ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಇತ್ತು. ಸೊ ಹಂಗಾಗ್ಬಿಟ್ಟು ಮತ್ತೆ ಇವತ್ತು ಮಾರ್ನಿಂಗ್ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡಿದೆ. ಇಲ್ಲ ನಾನು ಇನ್ನೊಂದು ಚಾನಲ್ ಓಪನ್ ಮಾಡ್ತೀನಿ, ನಾನು ಕುಕಿಂಗ್ ಏನಿದೆ ರೆಗ್ಯುಲರಾಗಿ ಅದನ್ನು ನಾನು ಕುಕಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿಲ್ಲ. ಬಟ್ ನನಗೆ ಇನ್ನೊಂದು ಬ್ಲಾಗಿಂಗ್ ಮಾಡೋದಿದೆ. ಓಕೆ, ಇದು ನನ್ನ ಪ್ಯಾಷನ್. ಇದು ಮುಂಚೆಯಿಂದ 5 ವರ್ಷದಿಂದ ನನಗೆ ಕನಸಿತ್ತು, ಬಟ್ ಅದು ನನ್ನ ಪೇಷನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಬಟ್ ಈ ಸತಿ ಹಾಗೇನಿಲ್ಲ. ಈ ಸತಿ ನಾನು ಸ್ಟ್ರೆಸ್ ತಗೋತಿರ್ಲಿಲ್ಲ, ಏನೂ ತಗೊಳ್ತಿಲ್ಲ. ನಾನು ಜಸ್ಟ್ ಬ್ಲಾಗ್ ಮಾಡ್ತೀನಿ. ರೀಸನ್ ಏನಕ್ಕಪ್ಪ ಅಂತಂದರೆ ನನ್ನ ಮಕ್ಕಳದ್ದೇನು ವೀಡಿಯೋಸ್ ಇದೆಲ್ಲ ಅವಳಿಗೆ ಇವಾಗ ಓಪನ್ ಮಾಡಿ ತೋರಿಸಿದ್ದೀನಿ. ಅವಳು ನೋಡ್ಬಿಟ್ಟು ಅವಳು ಖುಷಿ ಪಡ್ತಿದ್ದಾಳೆ. ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸಖತ್ ಖುಷಿ ಪಡ್ತಿದ್ದಾಳೆ. ಅವಳಿಗೆ ಗೊತ್ತಾಗಲ್ಲ ಇನ್ನು, ಅವಳು ಇನ್ನೂ 2 ವರ್ಷದ ಬರ್ಡೇ ಮುಗ್ದಿದೆ, ಬಟ್ ಅವಳಿಗೆ ಇನ್ನೂ ಗೊತ್ತಾಗಲ್ಲ ಅದು ಅವಳೇ ಅಂತ. ಬಟ್ ಅಂದ್ಬಿಟ್ಟು ಪಾಪ ಹಚ್ಚು ಅವಳ ವೀಡಿಯೋಸ್ ಅವಳೇ ನೋಡೋದು. ಸೊ ನನಗೂ ಅವಳು ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ತುಂಬ ಎಷ್ಟು ಚೆನ್ನಾಗಿದ್ಲಲ್ಲ, ಎಷ್ಟು ಕ್ಯೂಟಾಗಿದ್ಲಲ್ಲ, ಹೆಂಗಿದ್ಲಲ್ಲ, ಈ ಥರ ಮಾಡ್ತಿದ್ಲಲ್ಲ, ಆ ಥರ ಮಾಡ್ತಿದ್ಲಲ್ಲ ಅಂತ ಮೆಮೊರೀಸ್ ಎಲ್ಲ ಒಂದು ಕಡೆ ಕ್ಯಾಪ್ಚರ್ ಆಗಿದೆ. ಸೊ ಹಂಗಾಗ್ಬಿಟ್ಟು ನನಗೂ ಅಂದ್ಕೊಂಡೆ ನಾನು ಕುಕಿಂಗ್ ವೀಡಿಯೋಸ್ ಅಂತ ಮಾಡ್ತೀನಿ, ಕುಕಿಂಗ್ ಚಾನಲ್ ಆದರೂ ಮಾಡ್ತೀನಿ, ಅದು ಡ್ರಾಪ್ ಮಾಡಲ್ಲ. ಅದ್ರ ಜೊತೆಗೆ ನಾನು ಬ್ಲಾಗಿಂಗ್ ಕೂಡ ಮಾಡ್ತೀನಿ. ರೀಸನ್ ಏನಪ್ಪ ಅಂತಂದರೆ ಸಕ್ಸಸ್ಸು ಸಿಗುತ್ತೆ, ಇವತ್ತೆಲ್ಲ ನಾಳೆ ಸಿಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಇನ್ನೊಂದೇನು ಅಂತಂದರೆ ನನಗೆ ಫ್ಯೂಚರಲ್ಲಿ ನನ್ನ ಮಗಳಿಗೆ ಆಗಲಿ ಅಥವಾ ನಮಗೆ ಆಗಲಿ ನಾವು ಯಾವ ಥರ ಲೈಫ್ ಲೀಡ್ ಮಾಡ್ತಿದ್ವಿ, ನಾವು ಯಾವ ಥರ ಇದ್ವಿ, ನಮ್ದು ಯಾವ ಥರ ಮೂಮೆಂಟ್ ಇತ್ತು, ನನಗೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದಿದೆ. ಸೊ ಹಂಗಾಗ್ಬಿಟ್ಟು ನಮ್ದೆಲ್ಲ ಮೆಮೊರೀಸು ಒಂದು ಕಡೆ ಸ್ಟೋರ್ ಆಗುತ್ತೆ. ನಮಗೆ ಹಳೇದು ಕೆಲವೊಂದು ಇವಾಗ ನನ್ನ ಮಗಳು ನೋಡಿದ್ರೆ ಫೀಲ್ ಆಗುತ್ತೆ ನನಗೆ, ಎಷ್ಟು ಇಬ್ಬರಿಗೂ ಫೀಲ್ ಆಗುತ್ತೆ. ಅವಳು ವೀಡಿಯೋ ಬಂತು ನೋಡು, ಇಷ್ಟು ಕ್ಯೂಟ್ ಆಗಿದ್ಲಲ್ಲ, ಆ ಥರ ಎಲ್ಲ ಮೆಮೊರೀಸ್ ಯಾವ ಥರ ಕ್ಯಾಪ್ಚರ್ ಆಗುತ್ತಲ್ಲ. ಮುಂದೇನು ನಾವು ಫ್ಯೂಚರಲ್ಲಿ ಮುಂದೆ ಏಜ್ ಆದಮೇಲೆ ನಾವು ಯಾವ ಟೈಮಲ್ಲಿ ಏನು ಮಾಡಿದ್ವಿ, ನಾವು ಹೇಗಿದ್ವಿ, ನಮ್ಮ ಲೈಫ್ ಹೆಂಗಿತ್ತು, ನಾವು ಅಪ್ ಆ್ಯಂಡ್ ಡೌನ್ಸ್ ಹೆಂಗಿತ್ತು ನಮ್ಮ ಲೈಫಲ್ಲಿ, ಸೊ ನನ್ನ ಮಗಳ ಬೆಳವಣಿಗೆ ಹೆಂಗಿತ್ತು, ಅದೆಲ್ಲ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಿದೆ. ಸೊ ಹಂಗಾಗ್ಬಿಟ್ಟು ಬ್ಲಾಗ್ ಮಾಡೋಕ್ಕೆ ಏನು ದುಡ್ಡು ಹತ್ತಲ್ಲ, ಡೈಲಿ ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ ಅದೇ ಮಾಡೋದು ನಾವು. ಸೊ ಹಂಗಾಗ್ಬಿಟ್ಟು ಈ ಸತಿ ಅಂತಂದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಈ ಸತಿ ಬ್ಲಾಗ್ನ ಡ್ರಾಪ್ ಮಾಡೋ ಚಾನ್ಸೇ ಇಲ್ಲ, ಡೈಲಿ ಬರುತ್ತೆ. ಸೊ ಹಾಗೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಏನಾದಿರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೈಲಿ 2 ಗಂಟೆಗೆ ನಾನು ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.